ನಮಸ್ಕಾರ, ನಾನು ಡಾಕ್ಟರ್ ಅಮರೇಶ್ ಬಿರಾದರ್ ಅಂತ. ನಾನೊಬ್ಬ ಪ್ಲಾಸ್ಟಿಕ್ ಮತ್ತು ಕಾಸ್ಮೆಟಿಕ್ ಸರ್ಜನ್, ಕರ್ನಾಟಕ ಕಲಬುರಗಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಹೇರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ. ಹೇರ್ ಟ್ರಾನ್ಸ್ಪ್ಲಾಂಟ್ ಸುತ್ತಲೂ ತುಂಬ ಜನಕ್ಕೆ ಮಿತ್ಸ್ ಇದೆ, ಅವರಿಗೆ ಅದ್ರ ಬಗ್ಗೆ ಎಲ್ಲ ತುಂಬ ಡೌಟ್ಸ್ ಇದೆ. ಸೊ ನಾವು ಈ ವಿಡಿಯೋದಲ್ಲಿ ಅದರದ್ದು ಡೌಟ್ಸ್, ಮಿತ್ಸು, ಊಹೆಗಳು ಅದನ್ನು ನಾವು ಕ್ಲಿಯರ್ ಮಾಡ್ತೀವಿ. ಡಾಕ್ಟರ್, ಹೇರ್ ಟ್ರಾನ್ಸ್ಪ್ಲಾಂಟ್ ಇಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇರುತ್ತಾ? ಹೇರ್ ಟ್ರಾನ್ಸ್ಪ್ಲಾಂಟಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇರಲ್ಲ. ಯಾವಾಗ ನಾವು ಒಂದು ಟ್ರೈನ್ಡ್ ಸರ್ಜನಿಂದ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೋತೀವಿ. ಸೊ ಟ್ರೈನ್ಡ್ ಸರ್ಜನಲ್ಲಿ ಅವರಿಗೆ ಗೊತ್ತಿರುತ್ತೆ, ಆಪರೇಷನ್ ಥಿಯೇಟ್ರಲ್ಲೇ ಮಾಡಬೇಕು, ಸ್ಟೆರೈಲ್ ಟೆಕ್ನಿಕ್ಸಲ್ಲಿ ಮಾಡಬೇಕು, ಇನ್ಸ್ಟ್ರೂಮೆಂಟ್ಸ್ ತುಂಬ ಸ್ಟೆರೈಲ್ ಆಗಿರಬೇಕು. ಈಗ ನಾವು ಒಂದು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಹಿಂದ್ಗಡೆಯಿಂದ ಒಂದು 3,000 ಕೂದಲು, ಇಲ್ಲಿ ಒಂದು 3,000 ಕೂದಲು ಹಾಕಿದರೆ 6,000 ಹೋಲ್ಸ್ ಹಾಕಿರ್ತೀವಿ. ಅದು ತುಂಬ ಸ್ಟೆರೈಲ್ ಟೆಕ್ನಿಕಲ್ಲಿ ಮಾಡಿದರೆ ನಮ್ಗೆ ಯಾವುದೇ ಥರ ಪ್ರಾಬ್ಲಮ್ ಬರೋದೇ ಇಲ್ಲ. ತುಂಬ ಸೇಫ್ ಟೆಕ್ನಿಕ್ ಅಂತ ಹೇಳ್ತೀವಿ. ಡಾಕ್ಟರ್, ಹೇರ್ ಟ್ರಾನ್ಸ್ಪ್ಲಾಂಟ್ ಇಂದ ತುಂಬಾ ಪೇನ್ ಏನಾದರೂ ಆಗುತ್ತಾ? ಹೇರ್ ಟ್ರಾನ್ಸ್ಪ್ಲಾಂಟ್ ಒಂದು ಚರ್ಮ ಮಾಂಸದ ಸರ್ಜರಿ ಆಗಿರೋದ್ರಿಂದ ಯಾವುದೇ ಥರ ಪೇನ್ ಆಗಿರೋದಿಲ್ಲ. ಸರ್ಜರಿ ಮಾಡುವಾಗ ನಾವು ಒಂದು ಲೆಪಲ್ ಅನೆಸ್ಥಿಷಿಯಾ ಅಂತ ಹೇಳಿ ಯೂಸ್ ಮಾಡ್ತೀವಿ. ಮಾಡೋದಾಗಿದ್ಮೇಲೆ ನಾವು ಪೇಯ್ನ್ಗೋಸ್ಕರ ಮೆಡಿಸಿನ್ಸ್ ಕೊಟ್ಟಿರ್ತೀವಿ. ಮೆಡಿಸಿನ್ಸ್ ತೊಗೊಂಡ್ಮೇಲೆ ಯಾವುದೇ ಥರ ಒಂದು ಏನೂ ಪೇಯ್ನ್ ಆಗಿರೋದಿಲ್ಲ. ಡಾಕ್ಟರ್, ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿದಾದ್ಮೇಲೆ ಕೂದಲು ನ್ಯಾಚುರಲ್ ಥರ ಕಾಣಿಸುತ್ತಾ? ಡೆಫಿನೆಟ್ಲಿ. ಒಂದು ಟ್ರೈನ್ಡ್ ಪ್ಲಾಸ್ಟಿಕ್ ಸರ್ಜನ್ ಹತ್ರ ನಾವು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಹೇರ್ ತುಂಬ ನ್ಯಾಚುರಲ್ ಆಗಿ ಕಾಣುತ್ತೆ. ನಿಮ್ಗೆ ಗೊತ್ತೂ ಆಗೋದಿಲ್ಲ ಒಂದು ಹೇರ್ ಟ್ರಾನ್ಸ್ಪ್ಲಾಂಟ್ ಆಗಿದೆ ಅಂತ ಹೇಳಿ. ನ್ಯಾಚುರಲ್ ರಿಸಲ್ಟ್ಸ್ ಬರುತ್ತೆ, ಡೆಫಿನೆಟ್ಲಿ ಬರುತ್ತೆ. ಹೇರ್ ಟ್ರಾನ್ಸ್ಪ್ಲಾಂಟ್ ಗಂಡಸರು ಮಾತ್ರ ಮಾಡಿಸ್ಕೋಬಹುದಾ? ಇಲ್ಲ, ಹೇರ್ ಟ್ರಾನ್ಸ್ಪ್ಲಾಂಟ್ ಹೆಣ್ಮಕ್ಳಿಗೂ ಯಾವಾಗ ಈಗ ಬಾಳ್ನೆಸ್ ಆಗ್ತಾ ಇದೆ ಅಂತಂದಿದ್ರೆ ಅವರಿಗೂ ನಾವು ಹೇರ್ ಟ್ರಾನ್ಸ್ಪ್ಲಾಂಟ್ ಖಂಡಿತ ಮಾಡ್ಬೋದು. ಹೇರ್ ಟ್ರಾನ್ಸ್ಪ್ಲಾಂಟ್ ಇಂದ ರಿಸಲ್ಟ್ಸ್ ಇಮಿಡಿಯೇಟ್ ಆಗಿ ಕಾಣಿಸುತ್ತಾ? ಹೇರ್ ಟ್ರಾನ್ಸ್ಪ್ಲಾಂಟ್ ನಾವು ಮಾಡಿದ ಮೇಲೆ ಕೂದಲು ಒಂದು ರೆಸ್ಟಿಂಗ್ ಫೇಸ್ ಅಂತ ಹೋಗುತ್ತೆ. ಅದರಿಂದ ಹೊರಗೆ ಬರೋಕ್ಕೆ ಒಂದು 3 to 6 months ಬೇಕಾಗ್ಬೋದು. ಯೂಶ್ವಲಿ 1 centimeterವರೆಗೂ ಬೆಳೆಯೋಕ್ಕೆ ಯೂಶ್ವಲಿ ಒಂದು 6 to 9 months ಬೇಕಾಗ್ಬೋದು. 9 months ಆಗಿದ್ಮೇಲೆ ನಿಮಗೆ ಹೇರ್ ಟ್ರಾನ್ಸ್ಪ್ಲಾಂಟ್ ರಿಸಲ್ಟ್ಸ್ ಟೋಟಲಿ ಬರ್ತದೆ. ಡಾಕ್ಟರ್, ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿದಾದ್ಮೇಲೆ ಮತ್ತೆ ಫರ್ದರ್ ಏನಾದರೂ ಟ್ರೀಟ್ಮೆಂಟ್ ಅಥವಾ ಪ್ರೊಸೀಜರ್ ಬೇಕಾಗುತ್ತಾ? ಹೇರ್ ಟ್ರಾನ್ಸ್ಪ್ಲಾಂಟ್ ಆಗಿದ್ಮೇಲೆ ಯಾವುದು ಹೇರ್ ಇರುತ್ತೆ, ಯಾವ್ದು ಬೆಳೆಯುವಂಥದ್ದಿದೆ ನೆಕ್ಸ್ಟ್ 2-3 yearsಲ್ಲಿ, ಅದು ನಾವು ಪ್ರಿವೆಂಟ್ ಮಾಡೋಕ್ಕೆ ಮೆಡಿಸಿನ್ಸ್, ಹೇರ್ ಆಯಿಲ್, ಹೇರ್ ಸೀರಮ್ಸ್ ಬೇಕಾಗ್ಬೋದು. ಸ್ವಲ್ಪ ಜನಕ್ಕೆ PRP ಇಲ್ಲ GFC ಬೇಕಾಗ್ಬೋದು. ಬಟ್ ಯಾವ್ದು ನಾವು ಕೂದಲು ಹಾಕಿರ್ತೀವಿ ಅದು ನಾವು ಎಲ್ಲಿಂದ ತೆಗೆದಿರ್ತೀವಿ ಅದೇ ಥರ ಬಿಹೇವ್ ಮಾಡುತ್ತೆ. ಸೊ ಅದಕ್ಕೆ ಆ ಥರ ಇದ್ದು ಕೂದಲಿಗೆಲ್ಲ ಏನೂ ಬೇಕಾಗಲ್ಲ ಇರ್ಬೋದು. ಬಟ್ ಯಾವುದು ನಮ್ಗೆ ಆಲ್ರೆಡಿ ನೇಟಿವ್ ಕೂದಲಿದೆ ಅವಕ್ಕೆ ಬೆಳೋದು ಪ್ರಿವೆಂಟ್ ಮಾಡೋಕ್ಕೆ ಹೇರ್ ಸೀರಮ್ಸ್, ಮೆಡಿಸಿನ್ಸ್ ಬೇಕಾಗ್ಬೋದು. ಡಾಕ್ಟರ್, 60 ವರ್ಷ ಮೇಲ್ಪಟ್ಟವರು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ಬಹುದಾ? 60 ವಯಸ್ಸು ಆದಮೇಲೂ ನಾವು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಅವರಿಗೆಲ್ಲ ಬೇಸಿಕ್ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ, ಬೇರೆ ಪ್ರಾಬ್ಲಮ್ಸ್ ಯಾವುದೇ ಥರ ಇತ್ತು ಅಂದರೆ ಅದಕ್ಕೆ ಕಂಟ್ರೋಲ್ ಮಾಡಿ ನಾವು ಅವ್ರು ಕೂಡ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಇದು ನಾವು ಊಹೆಗಳು ಹೇರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ. ನಿಮಗೆ ಇನ್ನೂ ಜಾಸ್ತಿ ಏನಾದರೂ ಮಾಹಿತಿ ಬೇಕು ಅಂದರೆ ನೀವು ನಮ್ಮ ಆಫೀಸ್ ನಂಬರ್ 90711174ಗೆ ಕರೆ ಮಾಡ್ಬೋದು. ನೀವು ವಾಟ್ಸಪ್ ಕೂಡ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಡಿಸೀಸ್ ಬಗ್ಗೆ ನಾವು ಮತ್ತೆ ಬರ್ತೀವಿ. ಧನ್ಯವಾದ. ಥ್ಯಾಂಕ್ ಯು ಡಾಕ್ಟರ್.